ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಇವಾಗ ಮನೆ ಕಸ ಗುಡಿಸ್ಬಿಟ್ಟು ಇವಾಗ ಮನೆ ಕ್ಲೀನಿಂಗ್ ಒರ್ಸಾಕತ್ತೀನಿ ರೀ. ಪಟ ಮನೆ ಒರೆಸ್ಬಿಟ್ಟು ನಾನು ಇವಾಗ ಮಕ್ಕಳಿಗೆ ಈಗ ಟಿಫಿನ್ಗೆ ರೆಡಿ ಮಾಡ್ಬೇಕ್ರಿ. ಇನ್ನೇನು ಸ್ಕೂಲಿಗೆ ಹೋಗ್ತಾರೆ, ಅದಕ್ಕೋಸ್ಕರ ನಾನು ಜಲ್ದಿನೇ ಎದ್ಬಿಟ್ಟು ಮನೆ ಅದು ಒರೆಸ್ಕೊಂಡು ಮಕ್ಕಳಿಗೆ ಟಿಫಿನ್ಗೆ ಅದಕ್ಕೆ ರೆಡಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಫ್ರೆಂಡ್ಸ, ಮಾರ್ನಿಂಗೇ ಮಳೆ ಬರಕತ್ತದ ನೋಡ್ರಿ. ಸ್ಕೂಲಿಗೆಲ್ಲ ಮಕ್ಕಳು ರೆಡಿ ಆಗ್ಯಾರ. ಬೆಳಗ್ಗಿಂದ ಸ್ಟಾರ್ಟ್ ಆಗ್ಯದ ನೋಡ್ರಿ ಮಳೆ ಬರೋದು. ಹನಿ ತುಂತುರು ಬರಕತ್ತದ್ರಿ, ಸಣ್ಣ ಹನಿ. ಇನ್ನೇನು ಮಳೆಗಾಲ ಸ್ಟಾರ್ಟು, ಮಕ್ಕಳು ಸ್ಕೂಲ್ ಸ್ಟಾರ್ಟು. ಮಳೆಯಲ್ಲೇ ಮಕ್ಕಳು ಹೋಗ್ಬೇಕು ನೋಡ್ರಿ. ಇವಾಗ ಅವ್ರ ಟಿಫಿನ್ಗೆ ಅವಲಕ್ಕಿ ಮಾಡಿದ್ರಿ. ಸ್ವಲ್ಪ ಬದನೆಕಾಯಿ ಮಾಡ್ಕೊಂಡಿದ್ರಿ, ಈ ಥರ ಪಲ್ಯ ಮಾಡ್ಕೊಂಡಿದ್ರಿ. ಒಂದಿಷ್ಟು ಅನ್ನ ಅವ್ರಿಗೆ ಟಿಫಿನ್ಗೆ ನೋಡ್ರಿ. ಅವಲಕ್ಕಿ ಮಾಡಿ ತರ್ತೀನಿ 2 ಡಬ್ಬದಾಗ. ಹೊಟ್ಟೆ ತುಂಬ ತಿನ್ನಲಿ ಅಂದ್ಬಿಟ್ಟು ಬದನೆಕಾಯಿ ಪಲ್ಯ ಅನ್ನ ಮಾಡ್ಕೊಂಡಿದ್ರಿ. ಏನಕ್ಕೆ ಚಲೋ ಈಗ ಫ್ಲಿಪ್ಕಾರ್ಟ್ಲಿಂದ ಚಲೋ ಬರ್ತಾವೆ. ಈ ಥರ ತರಿಸಿದ ಸ್ಯಾಂಡಲ್ ಇದನ್ನೇ ಮಾಡಿನ ಚಪ್ಪಲಿ ಮಾಡಿದ ಸೋಮುಗೆ ಕೇಳಂತದ. ಚಲೋ ಸೈಜ್ ಬರ್ತಾವ ನೋಡಿ. ನಿನ್ನ ಸೈಜ್ ಸೋನುಗೆ ಒಂದು ತರಿಸು. ಸೋನುಗೆ ಹ್ಞೂ. ಇದು ಎಷ್ಟು ನಂಬರ್ ಅವ? 8 ನಂಬರ್ ಅವನು. ಅವನಿಗೆ 6 ನಂಬರ್ ಬರ್ತಾವನು. ಹ್ಞೂ 7 ನಂಬರ್. ಸಣ್ಣತವೆ ಕರೆಕ್ಟ್. ಫ್ಲಿಪ್ಕಾರ್ಟ್ನಿಂದ ನಮ್ಮ ಮನೆಯವರು ಸ್ಯಾಂಡಲ್ ತರ್ಸ್ಯಾರ್ರಿ. ಹಾಗಾಗಿ ಚೆನ್ನಾಗಿದ್ದು ಕ್ವಾಲಿಟಿ. ಎಷ್ಟು ಅಂದ್ರೆ ಪ್ರೈಸ್ ಬಂದು 2000 ಎಷ್ಟು ಆಗ್ತಾರೆ. ಇವರು ತೊಗೊಂಡಿರೋದು 600 ರೂಪಾಯಿ ನೋಡ್ರಿ. ಕಡಿಮೆ ಪ್ರೈಸ್ ಒಳಗಿತ್ತು, ಹಾಗಾಗಿ ಅವರು ತೊಗೊಂಡಾರ್ರಿ. ತುಂಬಾ ಚೆನ್ನಾಗವ, ಕ್ವಾಲಿಟಿನೂ ಕೂಡ ಚೆನ್ನಾಗದ. ಈಗ ಟೈಲ್ಸ್ ಅದು ಹಾಕ್ಯಾರ್ರಿ. ಮತ್ತು ಅದೆಲ್ಲನೂ ಆದ ನಂತರ ಮತ್ತು ಎಲ್ಲ ಎಲ್ಲೆಲ್ಲಿ ಅದ ಎಲ್ಲನೂ ಫಿನಿಶಿಂಗ್ ಆದ ನಂತರ ಪೇಂಟ್ ಅದೆಲ್ಲನೂ ಕೊಟ್ಟ ನಂತರ ಯಾವ ಥರ ಆಯಿತು ಫುಲ್ಲು ಅನ್ನೋದು ನಾನು ಒಂದಿನ ವಿಡಿಯೋ ಫುಲ್ಲು ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ನಾನು ಹಿಂದಿನ ವಿಡಿಯೋದಾಗ ಟೈಲ್ಸ್ ಯಾವ ಥರ ಹಾಕತ್ತಾರ, ಏನು ಕೆಲಸ ನಡೆದದ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡೀನಿ ಫ್ರೆಂಡ್ಸ್. ಹಂಗಾಗಿ ಇವಾಗ ನೋಡಿರಿ ಫುಲ್ಲ ಪೂರಾ ಫಿನಿಶಿಂಗ್ ಆಗ್ಯದ್ರಿ. ಮನೆ ಮುಂದೆ ಪರ್ಸಿ ಹಾಕಿತ್ತು, ಟೈಲ್ಸ್ಗಳು ಹಾಕಿತ್ತು. ಹಂಗಾಗಿ ನಾನು ಕೆಳಗಡೆನೇ ಬಂದು ಬಾಂಡೆ ತಿಕ್ತೀನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅದನ್ನು ತೋರಿಸಿದ್ರಾಯ್ತು, ಹಂಗೆ ಮಾಡಿದ್ರಾಯ್ತು ಅಂದ್ಕೊಂಡು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಹಾಕ್ಯಾರ ನೋಡಿ ಫ್ರೆಂಡ್ಸ್. ಭಾಳ ದಿನ ಆಗಿತ್ತು, ಹಂಗಾಗಿ ನಾನು ಇವತ್ತು ಬಗರ್ ರೈಸ್ ಮಾಡೀನಿ. ಒಗ್ಗರಣೆ ಕೊಟ್ಬಿಟ್ಟು ಈ ಥರ ನೋಡಿರಿ, ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಪುದೀನ, ಶೇಂಗಾ ಕಾಳು ಮತ್ತು ಬೇಳೆ ಈ ಥರ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಈ ಥರ ಬಗರ್ ರೈಸ್ ಮಾಡೀನಿ. ತುಂಬ ದಿನ ಆಗಿತ್ತು, ಹಂಗಾಗಿ ಮಕ್ಕಳು ಕೂಡ ಮಾಡಿದ್ರು ಫ್ರೆಂಡ್ಸ್, ಹಂಗಾಗಿ ಮಾಡೀನಿ ನೋಡಿ.
ತುಂಬಾ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದ್ರದ್ದು ಬೇಕು ಅಂತ ಹೇಳಿದರೆ ನಾನು ಕಮೆಂಟ್ಸಲ್ಲಿ ನಾನು ಇನ್ನೊಂದು ದಿನ ನಾನು ರೆಸಿಪಿ ತೋರಿಸ್ತೀನಿ. ಇವಾಗ ಸ್ವಲ್ಪ ದಮ್ಮಿಗೆ ಬಿಡ್ತೀನಿ. ಫ್ರೆಂಡ್ಸ್, ಇದು 14 ವರ್ಷದ ಗಾಡಿ ನೋಡ್ರಿ. ನನ್ನ ಮಗ ಈಗೇನು ಆಡ್ಸಕತ್ತಾನಲ್ರಿ, ಅವನು ಚಿಕ್ಕವನು ಇರಬೇಕಾದ್ರೆ ನಮ್ಮಮ್ಮ ಕೊಡಿಸಿರೋದ್ರಿ. ಅದು ಎಷ್ಟು ಅಂದ್ರೆ 1 ವರ್ಷ ಏನು 10 ತಿಂಗಳದಾಗ ಇದ್ದೇನ್ರಿ ಆವಾಗ ಕೊಡಿಸಿರೋದ್ರಿ ನಮ್ಮಮ್ಮ ಗಾಡಿ. ಅವನಿಗೆ ಇನ್ನೂ ಕೂಡ ಆಸೆ ಹೋಗಿಲ್ಲ ನೋಡ್ರಿ ಅದ್ರ ಮ್ಯಾಲೆ ಕುಂತು ಆಡೋದು. ಇನ್ನೂ ಆಡಕತ್ತಾನ ನೋಡ್ರಿ ಒಂದೇ ಅದು ಗಾಡಿ ಅದು. ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡಕತ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್, ಶೇರ್, ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತೀರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.